ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸಿಂಪಲ್ ಆದ ರೆಸಿಪಿ ಮಾಡ್ತಿದ್ದೇನೆ. ಒಂದು ಚಿಕನ್ ಇದು ಜಸ್ಟ್ 15 ಮಿನಿಟ್ಸ್ ಒಳಗೆ ಆಗ್ತದೆ. ಅದು ಚಿಕನ್ ಫ್ರೈ. ಇದು ಅಂದ್ರೆ ಚಿಕನ್ ಫ್ರೈ ಅಂದ್ರೆ ಡೀಪ್ ಫ್ರೈ ಮಾಡೋದಲ್ಲ, ಇದು ಶಾಲೋ ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕಿ ಮಾಡೋದು. ಆದ್ರೆ ಅಲ್ಟಿಮೇಟ್ ಟೇಸ್ಟ್ ಬರ್ತದೆ, ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ತುಂಬಾ ಸಿಂಪಲ್ ಉಂಟು, ತುಂಬಾ ಸಿಂಪಲ್ ಉಂಟು. ಯಾರು ಬ್ಯಾಚುಲರ್ಸ್ ಕೂಡ ಮಾಡಬಹುದು ಇದು. ಇದು 15 ಮಿನಿಟ್ಸ್ ಒಳಗೆ ಈ ರೆಸಿಪಿ ಕಂಪ್ಲೀಟ್ ಆಗ್ತದೆ. ಸೊ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋನು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ತುಂಬಾ ಚಿಕ್ಕ ವಿಡಿಯೋ, 3 ಮಿನಿಟ್ಸ್ ಏನೋ ಉಂಟಷ್ಟೇ. ಸೊ ಎಂಡ್ ತನಕ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಸೂಪರ್ ಟೇಸ್ಟಿ ಆದ ಚಿಕನ್ ಫ್ರೈ ಮಾಡ್ತಿದ್ದೇನೆ. ಚಿಕನ್ ಫ್ರೈ ಅಂದ್ರೆ ನಾವು ಡೀಪ್ ಫ್ರೈ ಮಾಡೋದಲ್ಲ, ಇದು ಸ್ವಲ್ಪ ಶಾಲೋ ಫ್ರೈ ಮಾಡಿ ಮಾಡುವ ಚಿಕನ್ ಇದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ. ನಂತರ ಒಂದು ಬಾಣಲೆಗೆ ಒಂದು ದೊಡ್ಡ ಪೀಸ್ ಬಟರ್ ಹಾಕಿ ಇದಕ್ಕೆ 2 ಚಾಪ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಒಳ್ಳೆ ಮಾಡಿ ಫ್ರೈ ಮಾಡ್ಬೇಕು ಇದನ್ನು. ಈ ರೆಸಿಪಿ ತುಂಬಾ ಸಿಂಪಲ್ ಉಂಟು. ಸೊ ಇದನ್ನೊಮ್ಮೆ ಟ್ರೈ ಮಾಡ್ಲೇಬೇಕು ನೀವು. ಈಗ ನೋಡಿ, ಇದಕ್ಕೆ ನಾನು ಜಿಂಜರ್ ಮತ್ತೆ ಗಾರ್ಲಿಕ್ ಚಾಪ್ ಮಾಡಿ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್ ಅಥವಾ ನೀವು ಚಿಲ್ಲಿ ಪೌಡರ್ ಹಾಕಬಹುದು. ನನ್ನ ಹತ್ರ ಚಿಲ್ಲಿ ಪೇಸ್ಟ್ ಇತ್ತು, ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ. ಅದಕ್ಕೆ ನಾನೊಂದು 1/4 ಕಪ್ ಅಷ್ಟು ನೀರನ್ನು ಹಾಕಿ ಇದು ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಮಸಾಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಟೊಮೆಟೊ ಮತ್ತೆ 4 ಗ್ರೀನ್ ಚಿಲ್ಲೀಸ್ ಅನ್ನು ಚಾಪ್ ಮಾಡಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಒಳ್ಳೆ ಬೇಯಬೇಕು, ಅಷ್ಟುವರೆಗೆ ನೀವು ಟೊಮೆಟೊವನ್ನು ಕುಕ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ. ಸೊ ಈಗ ಇದಕ್ಕೆ ನಾವು ಚಿಕನ್ ಅನ್ನು ಹಾಕುವ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ಲೋ ಫ್ಲೇಮ್ ಇಟ್ಟು ಹಾಗೆ ಕವರ್ ಮಾಡಿ ಕುಕ್ ಮಾಡಿ. ನಡಿನಲ್ಲಿ ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಪುನಃ ಕ್ಲೋಸ್ ಮಾಡಿ ಕುಕ್ ಮಾಡಿ. ನೋಡಿ ನಮ್ಮ ಚಿಕನ್ ಎಷ್ಟು ಒಳ್ಳೆಗೆ ಬೆಂದಿದೆ. ಈಗ ಲಾಸ್ಟ್ಗೆ ಇದಕ್ಕೆ ತುಂಬಾ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಒಳ್ಳೆ ಮಾಡಿ ಚಾಪ್ ಮಾಡಿ ಇದಕ್ಕೆ ಫುಲ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ರೆಸಿಪಿ ತುಂಬಾ ಸಿಂಪಲ್ ಉಂಟು. ಸೊ ಯಾರೋ ಮಾಡ್ಬೋದು ಇದನ್ನು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ಟೇಸ್ಟ್ ಅಲ್ಟಿಮೇಟ್ ಬರ್ತದೆ, ತುಂಬಾ ಒಳ್ಳೆ ಬರ್ತದೆ ಟೇಸ್ಟ್. ನಾಳೆ ಸಂಡೇ ಅಲ್ವಾ, ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ, ಬೇಗನೆ ಆಗ್ತದೆ. ನೀವು ನೋಡಿದ್ರಲ್ಲ, ಏನ್ ಕೆಲಸ ಇಲ್ಲ ಇದ್ರಲ್ಲಿ. ಸೊ ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.